ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಗೂಗಲ್ ಆಡ್ಸ್ ಡ್ಯಾಶ್ಬೋರ್ಡ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಅದರ ನ್ಯಾವಿಗೇಷನ್ ಏನು, ಅದರ UI UX ಅಂದರೆ ಏನು, ಸೊ ಅದು ಕಂಪ್ಲೀಟ್ ಸ್ಟಡಿ ಮಾಡೋಣ ಡ್ಯಾಶ್ಬೋರ್ಡಿಂದ. ಓಕೆ, ಅಕಸ್ಮಾತ್ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ಕೆಳಗಿರೋ ಬಟನ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಗೂಗಲ್ ಆಡ್ಸ್ ಡ್ಯಾಶ್ಬೋರ್ಡ್ ಹೆಂಗೆ ಕಾಣುತ್ತೆ, ಔಟರ್ಸ್ ಅಂದರೆ ಇನ್ಸೈಡ್ ಡ್ಯಾಶ್ಬೋರ್ಡ್ ಹೆಂಗೆ ಕಾಣುತ್ತೆ ಅನ್ನೋದು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಥ್ಯಾಂಕ್ಸ್ ಹೇಳಬೇಕು. ನಾವು ನಾವೀಗ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಕ್ಚುಲಿ 3 ವೀಡಿಯೋಗೆ ಮಾಡಿರೋದೇ 3 ವೀಡಿಯೋ ಅಪ್ಲೋಡ್ ನಾನು. ಸೊ ಅದಕ್ಕೇ ನನಗೆ 100 ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ನಂಗೆ ನಿಜವಾಗ್ಲೂ. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ನಂಗೆ ಸಿಗ್ತಾರೆ ಅಂತ. ಬರೀ ಯಾಕಂದರೆ 3 ವೀಡಿಯೋಗೆ ನಿಮ್ಗೆ ಏನಂದ್ರೂ ಬರೀ 10-15 ಸಿಕ್ಕಿದ್ರೇ ಹೆಚ್ಚು. ನನಗೆ ಇಲ್ಲಿ 100 ಜನ ಬಂದಿದ್ದಾರೆ ಅಂದರೆ ನನಗೆ ಸೊ ಎಲ್ಲೋ ನನ್ನ ಕ್ವಾಲಿಟಿ ಆಫ್ ಕಾಂಟೆಂಟ್ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮಗೆ ನನ್ನ ಕ್ವಾಲಿಟಿ ಆಫ್ ಕಾಂಟೆಂಟ್ ಆಗಲಿ ಇಷ್ಟ ಆಗಿದೆ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಆಗಲಿ, ಯಾರಾದರೂ ಬಿಸ್ನೆಸ್ ಓನರ್ ಆಗಲಿ, ದಯವಿಟ್ಟು ಇದನ್ನು ಶೇರ್ ಮಾಡಿ ಹಾಗೂ ಹೆಚ್ಚಿನ ಜನಕ್ಕೆ ಆನ್ಲೈನ್ ಬಿಸ್ನೆಸ್ ಹೆಂಗೆ ತರೋದನ್ನ ಹೇಳ್ಕೊಡಿ. ಓಕೆ, ಜಾಸ್ತಿ ನಾವು ತಡ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅಕಸ್ಮಾತ್ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಅಂದರೆ ಐ ಹೈಲಿ ರೆಕಮೆಂಡ್ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿಬಿಟ್ಟು ಈ ವಿಡಿಯೋಗೆ ಬನ್ನಿ. ಆಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸ್ಟ್ರಕ್ಚರ್ ಆಫ್ ಗೂಗಲ್ ಆಡ್ಸ್ ಅಕೌಂಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ಗೂಗಲ್ ಆಡ್ಸ್ ಅಕೌಂಟ್ ಹೆಂಗೆ ಸ್ಟ್ರಕ್ಚರ್ ಆಗಿದೆ ಅನ್ನೋದು ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಈ ವಿಡಿಯೋದಲ್ಲಿ ಗೂಗಲ್ ಆಡ್ಸ್ ಡ್ಯಾಶ್ಬೋರ್ಡ್ ಹೆಂಗೆ ಕಾಣುತ್ತೆ ಅಂದರೆ ಇಲ್ಲಿ ನೀವು ಏನು ಸರ್ಚ್ ಇಂಜಿನಲ್ಲಿ ನೋಡ್ತೀರಲ್ಲ ಗೂಗಲಲ್ಲಿ ಆ್ಯಡ್ಸ್ಗಳು, ಅದನ್ನು ಮಾಡೋದಕ್ಕೆ ಈ ಡ್ಯಾಶ್ಬೋರ್ಡ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಎಷ್ಟೊಂದನ್ನ ಕೇಳ್ಬೋದು ಗೂಗಲ್ ಆಡ್ಸ್ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದಂತ. ಸ್ನೇಹಿತರೆ, ನಾನು ಹೇಳೋದು ಗೂಗಲ್ ಆಡ್ಸ್ ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡೋದು ಭಾಳ ಸುಲಭ ಇದೆ. ಆ್ಯಂಡ್ ಅದೇನು ದೊಡ್ಡ ರಾಕೆಟ್ ಸೈನ್ಸ್. ಅದಕ್ಕೆ ತುಂಬ ಜನ ಹಲವಾರು ವೀಡಿಯೋಸ್ಗಳು ಮಾಡಿದ್ದಾರೆ. ನೀವು ಗೂಗಲ್ ಹೋಗ್ಬಿಟ್ಟು ಹೌ ಟು ಕ್ರಿಯೇಟ್ ಗೂಗಲ್ ಆಡ್ಸ್ ಅಕೌಂಟ್ ಅಂದರೆ ಇನ್ನೊಂದು ತುಂಬ ಹಲವಾರು ವೀಡಿಯೋಸ್ಗಳು ಬರುತ್ತೆ. ನಾನು ಅದು ಏನಕ್ಕೆ ಮಾಡ್ತಿಲ್ಲ ಅಂದರೆ ಇಟ್ಸ್ ಜಸ್ಟ್ ಎ ವೇಸ್ಟ್ ಆಫ್ ಟೈಮ್. ಅದರಲ್ಲಿ ನಿಮ್ಗೆ ಏನೂ ವ್ಯಾಲಿಡೇಷನ್ ಇಲ್ಲ. ಆ್ಯಂಡ್ ನಿಮ್ಗೆ ಇಂಟರ್ವ್ಯೂಲಾಗಲಿ ಇಲ್ಲ, ನಿಮ್ಗೆ ಯಾರೂ ಅದು ಕೇಳೋದು ಇಲ್ಲ. ಹೌ ಟು ಕ್ರಿಯೇಟ್ ಗೂಗಲ್ ಆಡ್ಸ್ ಅಕೌಂಟ್ ಯಾರೂ ಕೇಳಲ್ಲ. ನಿಮಗೇನು ಕೇಳ್ತಾನಂದರೆ ನಿಮಗೆ ನಾಲೆಜ್, ಕೋರ್ ನಾಲೆಜ್, ಫಂಡಮೆಂಟಲ್ಸ್, ಬೇಸಿಕ್ಸ್ ಗೊತ್ತಿಲ್ವಾ ಅನ್ನೋದು ಅಷ್ಟೇ ಚೆಕ್ ಮಾಡ್ತಾರೆ. ನನ್ನ ಇಂಟೆನ್ಷನ್ ಈ ಚಾನಲ್ ಮಾಡ್ತಿರೋದು ನಿಮಗೆ ಕಂಪ್ಲೀಟ್ ಐಡಿಯಾ ಇರಬೇಕು. ಗೂಗಲ್ ಆಡ್ಸ್ ಡ್ಯಾಶ್ಬೋರ್ಡ್ ಹೆಂಗೆ ವರ್ಕ್ ಆಗುತ್ತೆ, ಗೂಗಲ್ ಆಡ್ಸ್ ಫಂಡಮೆಂಟಲ್ಸ್ ಏನು, ಗೂಗಲ್ ಆಡ್ಸ್ ಬೇಸ್ ಏನು, ಅದು ಯಾವ ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ ಅದನ್ನು ಹೇಳ್ಕೊಡೋಂಥ ಜವಾಬ್ದಾರಿ ನಂದು. ರೈಟ್, ಸೊ ಈಗ ಜಾಸ್ತಿ ತಡ ಮಾಡೋದು ಬೇಡ, ಈಗ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ದಿಸ್ ವಾಟ್ ಗೂಗಲ್ ಆಡ್ಸ್ ಡ್ಯಾಶ್ಬೋರ್ಡ್ ಲುಕ್ಸ್ ಲೈಕ್. ಸ್ನೇಹಿತರೆ, ಇದು ಒಂದು ಹೊಸ ಯೂಸರ್ ಇಂಟರ್ಫೇಸ್. ಸೊ ಯೂಸರ್ ಇಂಟರ್ಫೇಸ್ ಅಂದರೆ ಹೌ ಡಸ್ ಇಟ್ ಈವನ್ ಲುಕ್ ಟು ಅಸ್. ಓಕೆ, ಸಿಂಪಲ್ ಡೆಫಿನೇಷನ್ ಹೇಳಬೇಕಂದ್ರೆ. ಓಕೆ, ಸೊ ಇಲ್ಲಿ ನೀವು ಇದು ಹೊಸ ಏನಂದರೆ ಯೂಸರ್ ಇಂಟರ್ಫೇಸು. ಮುಂಚೆ ಹಳೇದಿತ್ತು. ಇಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಆಗಿ ಇಲ್ಲ ಬ್ಲ್ಯಾಕ್ ಆರ್ ಗ್ರೇ ಟೈಪಲ್ಲಿ ಒಂದು ಕಲರ್ ಇತ್ತು ಇಲ್ಲಿ. ಆ್ಯಂಡ್ ಇಲ್ಲಿ ಅಷ್ಟೇ ಲೈಟ್ ಗ್ರೇ ಥರ ಇತ್ತು. ಸೊ ಈಗ UI ಕಂಪ್ಲೀಟ್ ಚೇಂಜ್ ಆಗಿದೆ. ಸೊ ನಾನು ಹಳೇ UI ಹಾಕೋಬೋದು. ನಿಮ್ಗೆ ಇಲ್ಲಿ ಅಪಿಯರೆನ್ಸ್ ಅಂತ ಕಾಣಿಸ್ತೀವಿ ನೋಡಿ, ಯೂಸ್ ಪ್ರೀವಿಯಸ್ ಡಿಸೈನ್ ಅಂತ ಇದೆ, ಅದು ಯೂಸ್ ಮಾಡ್ಕೋಬೋದು. ಬಟ್ ಬೇಡ, ಇದು ಹೊಸ ಯೂಸರ್ ಇಂಟರ್ಫೇಸು, ನಾವು ಇದಕ್ಕೆ ಸ್ಟಿಕ್ ಆನ್ ಆಗೋಣ. ಓಕೆ, ಸೊ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಲಿ ನಾನು ಹೇಳಿದ್ದೆ ಏನಂತ, ಗೂಗಲ್ ಆಡ್ಸ್ ಅಕೌಂಟ್ ಹೆಂಗೆ ಸ್ಟ್ರಕ್ಚರ್ ಆಗಿದೆ ಅಂತ. ಇನ್ನೊಂದು ಸತಿ ನೀವು ಅಕಸ್ಮಾತ್ ನೀವು ನೋಟ್ಸ್ ಮಾಡ್ಕೋತಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ನೋಟ್ಸ್ ಮಾಡ್ಕೊಳ್ಳಿ ಇದನ್ನು. ಫಸ್ಟ್ ಗೂಗಲ್ ಆಡ್ಸ್ ಅಕೌಂಟ್ ಸ್ಟ್ರಕ್ಚರ್ ಏನಾಗಿದೆ, ಫಸ್ಟು ಅಕೌಂಟ್, ಕ್ಯಾಂಪೇನ್, ಆ್ಯಡ್ ಗ್ರೂಪ್ಸ್, ಕೀವರ್ಡ್ಸ್ ಆ್ಯಂಡ್ ಆ್ಯಡ್ಸ್. ರೈಟ್, ಸೊ ಈ ಸ್ಟೆಪ್ಸು ಬೇಸಿಕ್ ಸ್ಟೆಪ್ಸ್ ಅಂದರೆ ABCD ಆಫ್ ಗೂಗಲ್ ಆಡ್ಸ್. ಇದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಕಸ್ಮಾತ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ಆ ವಿಡಿಯೋನ ಹಾಕಿರ್ತೀನಿ, ದಯವಿಟ್ಟು ಒಂದು ಸತಿ ಆ ವಿಡಿಯೋ ನೋಡಿ. ಓಕೆ, ಸೊ ಸ್ನೇಹಿತರೆ, ನಾವು ಗೂಗಲ್ ಆಡ್ಸ್ ಮಾಡಬೇಕಾದ್ರೆ ಅಂದರೆ ಒಂದು ಗೂಗಲ್ ಆಡ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋದಂದರೆ ಮೋಸ್ಟ್ ಇಂಪಾರ್ಟೆಂಟ್ ಏನು, ನನ್ನ ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ, ಏನು ಒಂದು ಇಮೇಲ್ ID ಇರಲೇಬೇಕು. ನಾರ್ಮಲ್ Gmail ID ಇನ್ನು ನೋಡ್ತಾ ಇರಲ್ಲ, tejasgirish10@gmail, ಇದೊಂದು ಇಮೇಲ್ ID ನಂದು. ಓಕೆ, ಅಂದರೆ ಇದೆಲ್ಲ ಹತ್ರನೂ Gmail ಅಕೌಂಟ್ ಇರುತ್ತೆ. ಸೊ ಯೂಟ್ಯೂಬ್ ಸಬ್ಸ್ಕ್ರೈಬರ್ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿದ್ರೆ ನಿಮ್ಮದು ಒಂದು ಇಮೇಲ್ ID ಇದ್ದೇ ಇರುತ್ತೆ. ನೀವೇನಿಲ್ಲ ಗೂಗಲ್ ಆಡ್ಸ್ಗೆ ಹೋಗ್ಬಿಟ್ಟು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈ ಥರ ಇಲ್ಲಿ ಈ ಡಾಟ್ಸ್ ಬರುತ್ತಲ್ಲ, ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಆದರೆ ನಿಮ್ಗೆ ಇಲ್ಲಿ ಗೂಗಲ್ ಆಡ್ಸ್ ಅಂತ ಬರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಕೌಂಟ್ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಬಟ್ ಸಿನ್ಸ್ ನಮ್ಮದು ಅಜೆಂಡಾ ಅಲ್ಲ, ನಿಮಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಈ ನಿಮ್ಮ ಇಮೇಲ್ ID ಗೊತ್ತಿರಬೇಕು. ನೀವು ಕ್ಲೈಂಟಿಂದ ಆ್ಯಕ್ಸಸ್ ತೊಗೊಳ್ಳೋವಾಗರೋ ಇಲ್ಲಾಂದರೆ ನೀವು ಆ್ಯಕ್ಸಸ್ ರಿಮೂವ್ ಮಾಡಬೇಕಂದ್ರೂ ಈ ಇಮೇಲ್ IDನೇ ಕೊಡಬೇಕು ನೀವು. ಆ್ಯಕ್ಚುಲಿ ಗೂಗಲ್ ಆ್ಯಡ್ ತುಂಬ ಸಿಂಪ್ಲಿಫೈಡ್ ಇಂಟರ್ಫೇಸ್ ಇರೋದು ಫೇಸ್ಬುಕ್ ಹೋಲಿಸ್ಕೊಂಡ್ರೆ. ಫೇಸ್ಬುಕ್ಕಲ್ಲಿ ಆ್ಯಕ್ಸಸ್ ಸಿಗೋಕ್ಕೆ ತುಂಬ ಸರ್ಕಸ್ ಮಾಡಬೇಕು, ಅದರಲ್ಲಿ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್. ಇದರಲ್ಲಿ ಹಂಗೇನಿಲ್ಲ. ಇದರಲ್ಲಿ ಇಮೇಲ್ ID ಕೊಡಿ, ಅಡ್ಮಿನ್ ಆ್ಯಕ್ಸಸ್, ಇಲ್ಲಾಂದರೆ ಬರೀ ವ್ಯೂ ಆ್ಯಕ್ಸಸ್, ಆ ಥರ ಕೆಲವೊಂದು ಆ್ಯಕ್ಸಸ್ಗಳಿದೆ, ಆ ಥರ ಅಷ್ಟೇ ಕೊಡಬೇಕು. ಸೊ ಇಲ್ಲಿ ನೋಡೋಣ ಬನ್ನಿ, ಇದು ಮೇನ್ ಇಮೇಲ್ ID ನಿಮ್ಮದು. ಓಕೆ, ಸೊ ಇಲ್ಲಿ ನಿಮಗೆ ಹಲವಾರು
ಅಕೌಂಟ್ಸ್ ನೀವು ಯಾವ್ದು ಹ್ಯಾಂಡಲ್ ಮಾಡ್ತಾ ಇದ್ದೀರಲ್ಲ ಇಲ್ಲಿ ಬರುತ್ತೆ ನಿಮಗೆ. ಸೊ ಇದೆಲ್ಲ ನನ್ನ ಕೆಲವೊಬ್ಬರು ಕ್ಲೈಂಟ್ಸು. ಸೊ ಇವ್ರಿಗೆಲ್ಲ ನಾನು ಗೂಗಲ್ ಆ್ಯಡ್ಸ್ ಮಾಡ್ತಾಯಿರ್ತೀನಿ. ಓಕೆ, ಸೊ ಇಲ್ಲಿ ನಿಮಗೆ ಎಲ್ಲ ಸಿಗುತ್ತೆ, ಯಾರ್ಯಾರು ನಿಮ್ಮ ಇಮೇಲ್ ಐ ಡಿ ಕೊಟ್ಟಿದ್ದಾರೆ, ಆ್ಯಕ್ಸಸ್ ಅವ್ರು ಗೂಗಲ್ ಆ್ಯಡ್ಸ್ ಡ್ಯಾಶ್ಬೋರ್ಡ್ ಆ್ಯಕ್ಸಸ್ ಮಾಡೋಕ್ಕೆ. ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ, ಆ್ಯಕ್ಸಸ್ ಹೆಂಗೆ ತೊಗೊಳ್ಳೋದು ನಿಮ್ಮ ಕ್ಲೈಂಟ್ಸಿಂದ ಆಗಲಿ ನಾನು ಹೇಳ್ಕೊಡ್ತೀನಿ ಅದು. ಓಕೆ, ಸೊ ನಾನು ಹೇಳ್ದಂಗೆ ಫಸ್ಟ್ ಅಕೌಂಟ್ ಅಂದ್ರೇನು ನಿಮ್ಮ ಜಿಮೇಲ್ ಐ ಡಿ, ರೈಟ್? ಇದಾಯಿತು. ನೆಕ್ಸ್ಟ್ ಟೈಮ್ ಬರುತ್ತೆ ಕ್ಯಾಂಪೇನ್. ಸ್ನೇಹಿತರಲ್ಲಿ ನೋಡ್ಬೋದು ಕ್ಯಾಂಪೇನ್ಸ್ ಅಂತ ಇದೆ, ರೈಟ್? ಇಲ್ಲಿ ನೀವು ಹಲವಾರು ಆಪ್ಷನ್ಸ್ಗಳಿದೆ. ನಾನು ಏನು ಹೇಳೋದು ನಿಮಗೆ ಅಂದರೆ, ಈ ಗೂಗಲ್ ಆ್ಯಡ್ ಡ್ಯಾಶ್ಬೋರ್ಡ್ನ ನೀವು ಡೈಲಿ ಒಂದು 15 ನಿಮಿಷ ಎಕ್ಸ್ಪ್ಲೋರ್ ಮಾಡಿ. ಡೈಲಿ ಒಂದು 10 to 15 ಮಿನಿಟ್ಸ್ ಅಷ್ಟೇ ಎಕ್ಸ್ಪ್ಲೋರ್ ಮಾಡಿ. ಸುಮ್ಮನೆ ಏನೂ ಇಲ್ಲ, ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ, ಸುಮ್ಮನೆ ನೋಡಿ ಈ ಥರ ಇನ್ಸೈಟ್ಸ್ ರಿಪೋರ್ಟ್ ಏನೇನು ಬರುತ್ತೆ, ಒಂದು ಪೆನ್ ಇಲ್ಲ ಪೆನ್ಸಿಲಲ್ಲಿ ಇಲ್ಲ ಒಂದು ನೋಟ್ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇನ್ಸೈಟ್ಸ್ ಆ್ಯಂಡ್ ರಿಪೋರ್ಟ್ಸ್ಗೆ ಹೋದರೆ ಈ ಥರ ಬರುತ್ತೆ. ಕ್ಯಾಂಪೇನ್ಸ್ಗೆ ಹೋದರೆ ಕ್ಯಾಂಪೇನ್ಸ್, ಆ್ಯಡ್ ಗ್ರೂಪ್ಸ್, ಆ್ಯಡ್ಸ್, ಎಕ್ಸ್ಪೆರಿಮೆಂಟ್ ಇದು ಬರುತ್ತೆ. ಸೊ ಈ ಥರ ನೀವು ವಿಜುವಲೈಸ್ ಮಾಡಿ ಒಂದು ಪೆನ್ ಆ್ಯಂಡ್ ಪೇಪರ್ ಡ್ರಾ ಮಾಡಿ. ಸೊ ನಿಮಗೆ ಅದು ಒಂದು ನ್ಯಾವಿಗೇಷನು ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಆ್ಯಕ್ಚುಲಿ ನಾನು ಗೂಗಲ್ ಆ್ಯಡ್ಸ್ ಕಲಿಬೇಕಾದ್ರೆ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ, ನಾನು ಒಂದು ಪೆನ್ ಆ್ಯಂಡ್ ಪೇಪರ್ ತೊಗೊತಿದ್ದೆ, ಆಮೇಲೆ ಗೂಗಲ್ ಆ್ಯಡ್ಸ್ ಡ್ಯಾಶ್ಬೋರ್ಡ್ ಏನಿದೆಯಲ್ಲ ಅದನ್ನೇ ಸೇಮ್ ಡ್ರಾ ಮಾಡ್ತಿದ್ದೆ ನಾನು. ಡೈಲಿ ಏನಿಲ್ಲ ಅಂದರೂ ಒಂದು 10-15 ಸತಿ ನಾನು ಡ್ರಾ ಮಾಡ್ತಿದ್ದೆ. ಯಾಕಂದರೆ ಆ ಡ್ಯಾಶ್ಬೋರ್ಡ್ ನನ್ನ ಕಣ್ಣಲ್ಲಿ ಕಾಣಿಸ್ಬೇಕು. ಅಕಸ್ಮಾತ್ ಯಾರಾದ್ರು ನನ್ನ ಕ್ಲೈಂಟು ಇಲ್ಲ ನನ್ನ ಕಂಪ್ನಿ ಕೆಲಸ ಮಾಡ್ಬೇಕಾದ್ರೆ ಅಕಸ್ಮಾತ್ ಹೇಳೋರು ಆ್ಯಡ್ ಗ್ರೂಪ್ಸ್ ಎಲ್ಲಿದೆ ಅಂದರೆ ಟ್ರೈನಿಂಗ್ ಕೊಡ್ಬೇಕಾದ್ರೆ ಅವ್ರು ನಾನು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡೋಂಗಿರಬೇಕು. ಸೊ ನಾನೇನು ಹೇಳೋದು, ಇದನ್ನು ನೀವು ಕಲ್ತ್ಕೋಬೇಕಂದ್ರೆ ಒಂದು ಪೆನ್ ಆ್ಯಂಡ್ ಪೇಪರ್ ತೊಗೊಳ್ಳಿ, ಇದನ್ನು ರಫಾಗಿ ಡ್ರಾಯಿಂಗ್ ಮಾಡಿ. ಓಕೆ, ಈ ಥರ ನಾನು ಒಂದು ಬಾಕ್ಸ್ ಹಾಕೊಳ್ಳಿ. ಓಕೆ, ಇಲ್ಲಿ ಗೂಗಲ್ ಆ್ಯಡ್ಸ್ ಡ್ಯಾಶ್ಬೋರ್ಡ್ ಇಲ್ಲಿ ಲೆಫ್ಟಲ್ಲಿ ಗೂಗಲ್ ಆ್ಯಡ್ಸ್ ಡ್ಯಾಶ್ಬೋರ್ಡ್ ಲೋಗೋ ಬರುತ್ತೆ, ರೈಟ್ ಸೈಡಲ್ಲಿ ಅಕೌಂಟ್ ನೇಮ್ ಬರುತ್ತೆ, ಆ್ಯಂಡ್ ಈ ಥರ ಟ್ಯಾಬ್ಸ್ಗಳು ಬರುತ್ತೆ, ಆ್ಯಂಡ್ ಈ ಥರ ಮೇನ್ ಡ್ಯಾಶ್ಬೋರ್ಡ್. ಈ ಥರ ರಫಾಗಿ ಒಂದು ಐಡಿಯಾ ಬರಬೇಕು ನಿಮಗೆ. ಓಕೆ, ಡ್ಯಾಶ್ಬೋರ್ಡ್ ಅಂದರೆ ಹಿಂಗಿರುತ್ತೆ, ಹೋಮ್ ಪೇಜಲ್ಲಿ ಹಿಂಗಿರುತ್ತೆ. ಅದು ಈ ಥರ ನಿಮಗೆ ಒಂದು ಎಕ್ಸಸೈಸ್ ಆಗಬೇಕು. ಒಂದು 30 days ಮಾಡಿ ನೋಡಿ, ಆಮೇಲೆ ನೀವು ಹೇಳ್ತೀರಿ ನಂಗೆ ಈಸಿಯಾಗಿ ಅರ್ಥ ಆಯಿತು ಅಂತ. ಓಕೆ, ಸೊ ಇಲ್ಲಿ ಫಸ್ಟು ಈ ಟ್ಯಾಬ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಕೆಲವೊಂದು ಓವರ್ವ್ಯೂ, ರೆಕಮೆಂಡೇಷನ್, ಇನ್ಸೈಟ್ಸ್ ಆ್ಯಂಡ್ ರಿಪೋರ್ಟ್, ಕ್ಯಾಂಪೇನ್ಸ್, ಆ್ಯಸೆಟ್ಸ್, ಆಡಿಯನ್ಸ್, ಕೀವರ್ಡ್ಸ್ ಆ್ಯಂಡ್ ಕಾಂಟೆಂಟ್, ಆ್ಯಂಡ್ ಚೇಂಜ್ ಹಿಸ್ಟ್ರಿ. ಸ್ನೇಹಿತರೆ, ಇಲ್ಲಿ ನಮಗೆ ಬೇಸಿಕ್ ಏನು ಬೇಕು ಅಷ್ಟೇ ಹೇಳ್ಕೊಡ್ತೀನಿ. ಕೆಲವೊಂದು ಅಡ್ವಾನ್ಸಿಗೆ ಹೇಳ್ಕೊಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ನೀವು ಅಡ್ವಾನ್ಸ್ ಹೇಳ್ಕೊಟ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಬೇಸಿಕ್ಸ್ ಏನು ಬೇಕು ನಾನು ಹೇಳ್ಕೊಡ್ತೀನಿ. ಇಲ್ಲಿ ಓವರ್ವ್ಯೂ ಅಂದರೆ ಏನಂದರೆ, ನಿಮ್ಮ ಅಕೌಂಟಲ್ಲಿ ಏನು ನಡೀತಿದೆ ಅನ್ನೋದು ನಿಮ್ಗೆ ಇಲ್ಲೆಲ್ಲ ಗೊತ್ತಾಗುತ್ತೆ. ಸೊ ಇಲ್ಲಿ ಕ್ಯಾಂಪೇನ್ ನಾನು ರನ್ ಮಾಡ್ತಿಲ್ಲ, ಯಾಕಂದರೆ ಇದು ಡಮ್ಮಿ ಅಕೌಂಟ್ ನಂದು. ಓಕೆ, ಸೊ ಇಲ್ಲಿ ನೀವು ನಿಮ್ಮದು ಕ್ಲಿಕ್ಸ್ ಎಷ್ಟು ಬಂದಿದೆ, ಇಂಪ್ರೆಷನ್ ಎಷ್ಟು ಬಂದಿದೆ, CPC ಏನು, ಕಾಸ್ಟ್ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನಿಮಗೆ ಡೇಟ್ ರೇಂಜ್ ಮಾಡ್ಕೋಬೋದು. ನಿಮಗೆ ಲಾಸ್ಟ್ 14 days ಬೇಕಾ, ಸೊ ನೀವು ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಕೂಡ ಮಾಡ್ಬೋದು. ಇಲ್ಲಿ ಯಾವ ಡೇಟ್ಸಿಗೆ ಬೇಕು ಅನ್ನೋದು ಕೂಡ ಡೇಟ್ ರೇಂಜ್ ಸೆಟ್ ಮಾಡ್ಬೋದು. ಓಕೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅಕಸ್ಮಾತ್ ನೀವು ಕ್ಯಾಂಪೇನ್ ಇದೆಯಾ ನೋಡಿ, ಯಾವ ಥರ ಕ್ಯಾಂಪೇನ್, ಸರ್ಚ್ ಕ್ಯಾಂಪೇನ್, ಡಿಸ್ಪ್ಲೇ ಕ್ಯಾಂಪೇನ್, ಲೋಕಲ್ ಕ್ಯಾಂಪೇನ್. ಸೊ ಯಾವ ಥರ ಕ್ಯಾಂಪೇನ್ ಕ್ರಿಯೇಟ್ ಮಾಡ್ತಾಯಿದ್ದೀರಾ, ಅಕಸ್ಮಾತ್ ಕ್ಯಾಂಪೇನ್ ಇದ್ದರೆ ಅದನ್ನು ನೀವು ನೋಡ್ಬೋದು. ಅದರಲ್ಲಿ ಆಮೇಲೆ ಯಾವುದೋ ಸ್ಪೆಸಿಫಿಕ್ ಕ್ಯಾಂಪೇನ್ಸ್ ಇದೆ ಇದನ್ನು ಸೆಲೆಕ್ಟ್ ಮಾಡ್ಬೋದು. ಈ ಸ್ಪೆಸಿಫಿಕ್ ಕ್ಯಾಂಪೇನ್ ಡೇಟಾ ಕೂಡ ನೀವು ನೋಡ್ಬೋದು. ಓಕೆ, ಸೊ ಇದು ಒಂದು ಪಾರ್ಟ್ ಆಯಿತು. ನೆಕ್ಸ್ಟ್ ಬಂದು ರೆಕಮೆಂಡೇಷನ್ಸ್. ಸೊ ರೆಕಮೆಂಡೇಷನ್ಸ್ ಏನಂದರೆ, ನೀವು ಅಕಸ್ಮಾತ್ ಕ್ಯಾಂಪೇನ್ನ ರನ್ ಮಾಡ್ತಾ ಇರ್ತೀರ. ಓಕೆ, ಆಮೇಲೆ ಗೂಗಲ್ ಹೇಳುತ್ತೆ, ನೋಡಪ್ಪ, ಅಕಸ್ಮಾತ್ ನೀವು ಈ ರೆಕಮೆಂಡೇಷನ್ ಅಪ್ಲೈ ಮಾಡಿದ್ರೆ, ಅಕಸ್ಮಾತ್ ಕೀವರ್ಡ್ಸನ್ನು ನೀವು ಬ್ರಾಡ್ ಮ್ಯಾಚಿಗೆ ಮಾಡಿದ್ರೆ, ಇಲ್ಲ ಒಂದು ಬಿಡ್ಡಿಂಗ್ ಜಾಸ್ತಿ ಮಾಡಿದ್ರೆ ಈ ಥರ ರಿಸಲ್ಟ್ಸ್ ಬರ್ಬೋದು ಅಂತ ಹೇಳುತ್ತೆ. ಸ್ನೇಹಿತರೆ, ಇನ್ನೊಂದು ಏನು ಹೇಳೋದಂದರೆ, ಯಾವತ್ತೂ ಕೂಡ ಗೂಗಲ್ ಅಕಸ್ಮಾತ್ ನಿಮಗೆ ರೆಕಮೆಂಡ್ ಮಾಡಿದ್ರೆ ದಯವಿಟ್ಟು ಬ್ಲೈಂಡ್ಲಿ ಫಾಲೋ ಮಾಡಿಬಿಡಿ. ಗೂಗಲ್ ಇಟ್ಸ್ ಎಂಡ್ ಆಫ್ ದಿ ಡೇ ಇಟ್ಸ್ ಅ ಬಿಸ್ನೆಸ್. ಅವ್ರ ಲಾಭಕ್ಕೋಸ್ಕರ ಎಲ್ಲ ಹೇಳ್ತಾರೆ. ಅವ್ರು ಹೇಳ್ತಾರೆ ಇನ್ನೂ $10,000 ಹಾಕಿ ನಿಮಗೆ 15 ಲೀಡ್ ಕೊಡ್ತೀನಿ ಅಂತ. ಬಟ್ ನೀವು ಅದನ್ನು ಒಪ್ಕೊಳ್ಳೋಕೆ ಹೋಗಬಾರ್ದು. ಬಿಕಾಸ್ ಎಂಡ್ ಆಫ್ ದಿ ಡೇ ಇಟ್ಸ್ ಅ ಬಿಸ್ನೆಸ್. ಗೂಗಲ್ ಯಾವಾಗಲೂ ತನ್ನ ಬಗ್ಗೆ ಅಷ್ಟೇ ಜಾಸ್ತಿ ಯೋಚನೆ ಮಾಡುತ್ತೆ ಹೊತ್ತು ಸ್ವಲ್ಪ ಕಡಿಮೆ ಮಾತ್ರ ಅವ್ರ ಯೂಸರ್ಸ್ ಬಗ್ಗೆ ಚಿಂತೆ ಮಾಡ್ತಾರೆ. ಓಕೆ, ಸೊ ನೀವು ಯಾವಾಗಲೂ ರೆಕಮೆಂಡೇಷನ್ ಟ್ಯಾಬಿಗೆ ಹೋದಾಗ ಅಲ್ಲಿ ಹೇಳಿರ್ತಾರೆ ಇನ್ಕ್ರೀಸ್ ಬಿಡ್ ಬೈ $2, $3 ಅಂತ. ನೀವು ಸಡನ್ನಾಗಿ ಓಕೆ ಅಂತ ಹೇಳಬಾರ್ದು. ಓಕೆ, ನೀವು ಅನಲೈಸ್ ಮಾಡಬೇಕು ಫಸ್ಟು. ಹೌದಾ $2 ಬರುತ್ತಾ ಅಂತ ಅನಲೈಸ್ ಮಾಡಬೇಕು. ಆ $2 ಅಂದರೆ ನೀವು ಬರೀ $1 ಇನ್ವೆಸ್ಟ್ ಮಾಡೋಕ್ಕಿರಬೇಕು. ಬಿಡ್ಡಿಂಗ್ ಹೇಳ್ತಿರೋದು ನಾನು. ಓಕೆ, ಸೊ ಇದೊಂದು ರೆಕಮೆಂಡೇಷನ್ ಟ್ಯಾಬು. ಇಲ್ಲಿ ಗೂಗಲ್ ನಿಮಗೆ ಸಜೆಷನ್ಸ್ ಕೊಡುತ್ತೆ. ಓಕೆ, ಏನು ಮಾಡಬೇಕು, ಏನು ಮಾಡಿದ್ರೆ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತ. ಓಕೆ, ಇನ್ನೊಂದು ಇನ್ಸೈಟ್ಸ್ ಆ್ಯಂಡ್ ರಿಪೋರ್ಟ್ಸ್. ಸ್ನೇಹಿತರೆ, ಇನ್ಸೈಟ್ಸ್ ಅಂದರೆ ಏನಂದರೆ, ಏನು ಫೋರ್ಕಾಸ್ಟ್ ಆಗ್ತಿದೆ ಗೂಗಲ್ ಆ್ಯಡ್ಸ್ ಡ್ಯಾಶ್ಬೋರ್ಡಲ್ಲಿ, ಅಂದರೆ ನಿಮ್ಮ ಅಕೌಂಟಲ್ಲಿ ಏನು ಲರ್ನಿಂಗ್ಸ್ ಆಗಿದೆ ನಿಮ್ಮ ಕ್ಯಾಂಪೇನಿಂದ. ಅಕಸ್ಮಾತ್ ಇಲ್ಲಿ ಕೆಲವೊಂದಿದೆ ಇನ್ಸೈಟ್ಸ್ ಅಂತ ಇದೆ. ಸೊ ಇನ್ಸೈಟ್ಸ್ ಅಂದರೆ ನಿಮ್ಮ ಜೊತೆ ಯಾರ್ಯಾರು ಕಾಂಪೀಟ್ ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮಗೆ ಇಂಟ್ರಾಕ್ಷನ್ ಎಷ್ಟಾಗಿದೆ, ಕಾಸ್ಟ್ ಏನು, ಆವ್ರೇಜ್ ಕಾಸ್ಟು ಎಷ್ಟು ವೇರಿಯೇಷನ್ ಆಗ್ತಿದೆ, ಓವರಾಲ್ ಪರ್ಫಾರ್ಮೆನ್ಸ್ ನಿಮಗೆ ಗೊತ್ತಾಗುತ್ತೆ. ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಡಿ, ಒಂದು ಲೈವ್ ಅಕೌಂಟ್ ತೊಗೊಂಡು ನಿಮಗೆ ತೋರಿಸ್ತೀನಿ ನಾನು, ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಆಕ್ಷನ್ ಇನ್ಸೈಟ್ಸ್ ಅಂದರೆ ಏನಂದರೆ, ನಿಮ್ಮ ಜೊತೆ ಯಾವ ಆ್ಯಡ್ ಕಾಂಪೀಟ್ ಮಾಡ್ತಿದೆ ಅನ್ನೋದು ಆಕ್ಷನ್ ಇನ್ಸೈಟ್ಸ್ ತೋರಿಸುತ್ತೆ ಇಲ್ಲಿ. ಓಕೆ, ಈ ಟೆಕ್ನಿಕಲ್ ಟರ್ಮ್ಸ್ ಅನ್ನೆಲ್ಲ ಬೇರೆ ಟೈಮಲ್ಲಿ ನಾನು ಹೇಳ್ಕೊಡ್ತೀನಿ. ಬಟ್ ಇಲ್ಲಿ
ತಿಳ್ಕೊಳ್ಳಿ ಇದರದ್ದು ಏನು ಮೀನಿಂಗು ಅಂತ. ಓಕೆ, ಸರ್ಚ್ ಟರ್ಮ್ಸ್ ಅಂದರೆ ಏನು? ಸರ್ಚ್ ಟರ್ಮ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ಯಾಂಪೇನ್ ಕ್ರಿಯೇಟ್ ಮಾಡಿದ್ದೀವಿ ಈಗ ಅಲ್ವಾ. ಕ್ಯಾಂಪೇನ್ ಕ್ರಿಯೇಟ್ ಮಾಡಿದ್ಮೇಲೆ ಒಂದು ಕೀವರ್ಡ್ಸ್ ಅಂತ ಕೊಡ್ತೀವಿ. ಓಕೆ, ಬಟ್ ಆ ಸಿಮಿಲರ್ ಕೀವರ್ಡ್ಸು ಯೂಸರ್ ಟೈಪ್ ಮಾಡಿರ್ತಾರೆ ಅಂತ ಏನಿಲ್ಲ. ಅಕಸ್ಮಾತ್ ನನ್ನೊಂದು ಕಾರ್ ಶೋರೂಮ್ ಇದೆ, ನಾನು ಏನದು ಅಕಸ್ಮಾತ್ ಮಾರುತಿ ಇಲ್ಲ ನನ್ನ ಬಗ್ಗೆ 4 ವೀಲರ್ ಕಾರ್ಸ್ನ ನಾನು ಸೆಲ್ ಮಾಡ್ತಿರ್ತೀನಿ, ರೈಟ್. ಸೊ ಇಲ್ಲ ಆ ಥರ ಎಕ್ಸಾಂಪಲ್ ಬೇಡ. ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ ಲೆಟ್ಸ್ ಟೇಕ್ ನಾವೊಂದು ಓಕೆ ಒಂದು ವಾಟ್ ಯು ಕಾಲ್ ಲ್ಯಾಪ್ಟಾಪ್ಸ್ ಅಂತಲೇ ತೊಗೊಳ್ಳೋ ಒಂದು ಎಕ್ಸಾಂಪಲು. ನಾವು ಅಕಸ್ಮಾತ್ ಈಗ ಒಂದು ಲ್ಯಾಪ್ಟಾಪ್ ಸೆಲ್ ಮಾಡ್ತಿರ್ತೀವಿ. ಓಕೆ, ನಾವೇನು ಮಾಡ್ತೀವಿ, ಗೂಗಲಲ್ಲಿ ಲ್ಯಾಪ್ಟಾಪ್ಸ್ ಅಂಡರ್ 10,000 ಅಂತ ಹಾಕಿರ್ತೀವಿ. 10,000 ಅಲ್ಲ, ಒಂದು 20,000 ಅಂತ ಹಾಕಿರ್ತೀವಿ. ಓಕೆ, ಇದು ಕೀವರ್ಡ್ ನಾವು ಕೊಟ್ಟಿರ್ತೀವಿ. ಬಟ್ ಯೂಸರ್ಗೆ ಹಂಗೆ ಟೈಪ್ ಮಾಡ್ತಾರಾ? ಇಲ್ಲಲ್ಲೋ, ಲ್ಯಾಪ್ಟಾಪ್ಸ್ ಅಂಡರ್ 20,000 ಟೈಪ್ ಮಾಡ್ತಾರೆ? ಇಲ್ಲ. ಅವ್ರೇನು ಮಾಡ್ತಾರೆ, ಬೆಸ್ಟ್ ಲ್ಯಾಪ್ಟಾಪ್ಸ್ ಟು ಬೈ ಅಂಡರ್ 20,000 ಅಂತ ಟೈಪ್ ಮಾಡ್ತಾರೆ, ಅಂದರೆ ಲಾಂಗ್ ಸೆಂಟೆನ್ಸ್ ಹಾಕ್ತಾರೆ. ಆ ಲಾಂಗ್ ಸೆಂಟೆನ್ಸ್ ಏನು ಟೈಪ್ ಮಾಡಿದಲ್ಲಿ ಯೂಸರ್ಸು ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸರ್ಚ್ ಟರ್ಮ್ಸಲ್ಲಿ. ಓಕೆ, ಸೊ ದಿಸ್ ಕಾಲ್ಡ್ ಸರ್ಚ್ ಟರ್ಮ್ಸ್. ಆ್ಯಂಡ್ ವೆನ್ ಆ್ಯಂಡ್ ವೇರ್ ಆ್ಯಡ್ಸ್ ವಾಸ್ ಶೋಡ್, ಇದು ನಿಮಗೆ ಡಿಸ್ಪ್ಲೇ ಕ್ಯಾಂಪೇನ್ ಮಾಡಿದಾಗ ಆ ಸರ್ಚ್ ಕ್ಯಾಂಪೇನಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನಿಮ್ಮ ಆ್ಯಡ್ಸ್ ಚೆನ್ನಾಗಿತ್ತು, ಯಾವ ಡಿವೈಸಿಂದ ಜಾಸ್ತಿ ಜನ ಇಂಟ್ರ್ಯಾಕ್ಷನ್ ಮಾಡೋದು ನಿಮ್ಮ ಇದರಿಂದ ಗೊತ್ತಾಗುತ್ತೆ. ಇದು ನಿಮ್ಮ ಲ್ಯಾಂಡಿಂಗ್ ಪೇಜ್ ಪರ್ಫಾರ್ಮೆನ್ಸ್ ತೋರಿಸುತ್ತೆ. ಅಂದರೆ ನಿಮ್ಮದು ವೆಬ್ಸೈಟ್ ಏನಿರುತ್ತಲ್ಲ ಅದರ ಪರ್ಫಾರ್ಮೆನ್ಸ್ ತೋರಿಸುತ್ತೆ ಇಲ್ಲಿ. ಓಕೆ, ರಿಪೋರ್ಟ್ ಎಡಿಟರ್ ಇದು ತುಂಬ ಕಾಂಪ್ಲೆಕ್ಸ್ ಟಾಪಿಕ್ಕು, ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ, ಬೇರೆ ಟೈಮಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದು ಇನ್ಸೈಟ್ಸ್ ಆ್ಯಂಡ್ ರಿಪೋರ್ಟ್ಸ್ ಆಯಿತು. ನೆಕ್ಸ್ಟು ಕ್ಯಾಂಪೇನ್ಸ್. ಸೊ ಕ್ಯಾಂಪೇನ್ಸ್ ನಾನು ಹೇಳ್ದಂಗೆ ಸ್ನೇಹಿತರೆ, ನಾನು ಏನು ಹೇಳಿದ್ದೆ ನಿಮಗೆ, ದಿಸ್ ವೇರ್ ಯು ಕ್ರಿಯೇಟ್ ಕ್ಯಾಂಪೇನ್ಸ್, ರೈಟ್. ಸೊ ಇದು ಯಾವುದೋ ಒಂದು ಡಮ್ಮಿ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದನ್ನು ನಾನು ಯೂಸ್ ಮಾಡ್ತಿದ್ದೆ, ಅಂದರೆ ಬೇರೆಯವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ತಿದ್ದೆ. ಸೊ ಇದು ಅಕೌಂಟ್ ಲೈವ್ ಇಲ್ಲ. ಓಕೆ, ಯಾವ ಬಿಲ್ಲಿಂಗ್ ಕೂಡ ನಾನು ಹಾಕಿಲ್ಲ ಇದರಲ್ಲಿ. ಸೊ ಇದರಲ್ಲಿ ನಿಮಗೆ ಯಾವ ಕ್ಯಾಂಪೇನ್ ರನ್ ಆಗ್ತಿದೆ, ಏನೇನು ಬಜೆಟ್ ಏನು, ಓಕೆ, ಇಲ್ಲಿ ಕ್ಯಾಂಪೇನ್ ಟೈಪ್ ಯಾವ ಥರ ಇದೆ, ಓಕೆ, ಇದೆಲ್ಲ ನಿಮ್ಮ ಮೆಟ್ರಿಕ್ಸು. ಓಕೆ, ನಾನು ಈ ಬೇಸಿಕ್ ಮೆಟ್ರಿಕ್ಸ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಲಿಂಕಲ್ಲಿ ಹಾಕಿರ್ತೀನಿ, ದಯವಿಟ್ಟು ಒಂದ್ಸತಿ ನೋಡಿ. ಓಕೆ, ಇದು ಕ್ಯಾಂಪೇನು. ನಾನು ಆಮೇಲೆ ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ, ಸ್ಟ್ರಕ್ಚರ್ ಗೂಗಲ್ ಆ್ಯಡ್ಸ್, ಕ್ಯಾಂಪೇನ್ ಅಕೌಂಟ್, ಕ್ಯಾಂಪೇನ್, ಆ್ಯಡ್ ಗ್ರೂಪ್ಸ್, ಕೀವರ್ಡ್ಸ್ ಆ್ಯಂಡ್ ಆ್ಯಡ್ಸ್. ಸೊ ಇಲ್ಲಿ ಕ್ಯಾಂಪೇನ್, ಆ್ಯಡ್ ಗ್ರೂಪ್ಸ್, ಓಕೆ, ಆ್ಯಡ್ ಗ್ರೂಪ್ಸ್, ಕೀವರ್ಡ್ಸ್ ಆ್ಯಂಡ್ ಆ್ಯಡ್ಸ್, ರೈಟ್. ನಿಮ್ಗೆ ಗೊತ್ತಾಯ್ತಲ್ವ ನಿಮ್ಗೆ ಏನು ಹೈರಾರ್ಕಿ ಇದೆ ಅಂತ. ಸೊ ಇಷ್ಟನ್ನು ತಿಳ್ಕೊಳ್ಳಿ ಸಾಕು. ಇದು ಕ್ಯಾಂಪೇನ್ಸ್ ಟೈಪಲ್ಲಿ ಆಯಿತು. ನೆಕ್ಸ್ಟು ಅಸೆಟ್ಸ್ ಅಂದರೆ ಸ್ನೇಹಿತರೆ, ಈಗ ಏನಂದರೆ ಮುಂಚೆ ಅಸೆಟ್ಸ್ನ ಎಕ್ಸ್ಟೆನ್ಷನ್ಸ್ ಅಂತ ಕರಿತಿದ್ರು. ನನ್ನ ಪ್ರೀವಿಯಸ್ ವಿಡಿಯೋ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಗೂಗಲ್ ಆ್ಯಡ್ಸ್ ಸಿನ್ಸ್ ಸಾಫ್ಟ್ವೇರ್ 2002 ಇಂದ ಎಕ್ಸ್ಟೆನ್ಷನ್ಸ್ ಅನ್ನೋ ವರ್ಡ್ನ ಅಸೆಟ್ಸ್ ಅಂತ ಕರೀತಾರೆ. ಓಕೆ, ನಿಮಗೆ ಅಸೆಟ್ಸ್ ಅಂದರೆ ಏನು ಹೇಳಿ ತೋರಿಸ್ತೀನಿ ಇದರಲ್ಲಿ ನಿಮಗೆ. ಸೊ ಇದರಲ್ಲಿ ನಿಮಗೆ ಕೆಲವೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಬೌಟ್ ಆ್ಯಡ್ ಅಂತ ಕರಿತೀವಿ ಅಸೆಟ್ಸ್ ಅಂದರೆ. ಇದಕ್ಕೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಪಿನ್ ಟು ಪಿನ್ ಎವ್ರಿ ಟಾಪಿಕ್ಗೂ ನಾನು ವೀಡಿಯೋ ಮಾಡ್ತೀನಿ. ಓಕೆ, ಅಸೆಟ್ಸ್ ಅಂದರೆ ಇಷ್ಟು ತಿಳ್ಕೊಳ್ಳಿ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗೆ ಏನು ಆ್ಯಡ್ಗೆ ನಾವು ಏನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತೀವಲ್ಲ ಅದನ್ನು ನಾವು ಅಸೆಟ್ಸ್ ಅಂತ ಕರಿತೀವಿ. ಅಸೆಟ್ಸಲ್ಲಿ ಬೇರೆ ಇದೆ, ಬಿಸ್ನೆಸ್ ನೇಮ್, ಲೋಗೋ, ಸೈಟ್ ಲಿಂಕ್, ಎಕ್ಸ್ಟೆನ್ಷನ್, ಹೆಡ್ಲೈನ್, ಡಿಸ್ಕ್ರಿಪ್ಷನ್, ಈ ಥರ ಹಲವಾರು ಎಕ್ಸ್ಟೆನ್ಷನ್ಸ್ ಇದೆ, ಅಂದರೆ ನಾವು ಅಸೆಟ್ಸ್ ಅಂತಲೇ ಕರೆಯೋದು. ಓಕೆ, ಇದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಬಟ್ ಸದ್ಯಕ್ಕೆ ಈ ಡ್ಯಾಶ್ಬೋರ್ಡಲ್ಲಿ ಏನೇನಿದೆ ಅಂದರೆ ನ್ಯಾವಿಗೇಷನ್ ತಿಳ್ಕೊಳ್ಳಿ. ಓಕೆ, ಆಡಿಯನ್ಸ್, ಕೀವರ್ಡ್ಸ್, ಕಾಂಟೆಂಟ್, ಸರ್ಚ್ ಕೀವರ್ಡ್ಸ್ ಅಂದರೆ ನಾವು ಏನು ಕೀವರ್ಡ್ಸ್ ಕೊಟ್ಟಿದ್ವಿ. ಸೊ ಈ ಕೀವರ್ಡ್ಸ್ ಪರ್ಫಾರ್ಮೆನ್ಸ್ ಏನು, ಇದರ CPC ಎಷ್ಟು. CPC ಅಂದರೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಒಂದ್ಸತಿ ನಮ್ಮ ಪ್ರೀವಿಯಸ್ ವೀಡಿಯೋ ನೋಡಿ. ಆಮೇಲೆ ನಮ್ಮ ಆಡಿಯನ್ಸ್ ಯಾರು, ಸೊ ಯಾವ ಆಡಿಯನ್ಸ್ ನಮ್ಮ ವೀಡಿಯೋ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದು, ಡೆಮೋಗ್ರಫಿಕ್ಸ್ ಎಲ್ಲ ನಿಮಗೆ ಇದ್ರಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಈಗ ಅಕಸ್ಮಾತ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ಬೋದು, ಚೇಂಜ್ ಹಿಸ್ಟ್ರಿ ಅಂತ. ಸೊ ಚೇಂಜ್ ಹಿಸ್ಟ್ರಿ ಅಂದರೆ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಏಜೆನ್ಸಿ ಕೆಲಸ ಮಾಡ್ತಿರ್ತೀರ. ಓಕೆ, ಸೊ ನಿಮ್ಮ ಯಾರೋ ಕ್ಲೈಂಟ್ ಸೈಡ್ ಆಗಲಿ ಇಲ್ಲ ನಿಮ್ಮ ಕೊಲೀಗ್ಸ್ ಆಗಲಿ ಯಾರೋ ಇನ್ನೊಬ್ಬರು ವರ್ಕ್ ಮಾಡ್ತಿರ್ತಾರೆ, ಏನೋ ಚೇಂಜ್ ಮಾಡಿರ್ತಾರೆ, ಬಟ್ ಅದೇನೋ ಚೇಂಜ್ ಮಾಡೋಕ್ಕೆ ಹೋಗಿ ಎಡವಟ್ ಆಗಿರುತ್ತೆ. ಸೊ ನೀವು ಹೆಂಗೆ ಕಂಡುಹಿಡಿತೀರ ಯಾರು ಚೇಂಜ್ ಮಾಡಿದಂತ ಅಲ್ವಾ, ಅದು ಯಾರೂ ಗೊತ್ತೇ ಆಗಲ್ಲ. ಆ ಗೂಗಲ್ ಆ್ಯಡ್ಸ್ ಅವ್ರು ಏನು ಇಂಟ್ರೊಡ್ಯೂಸ್ ಮಾಡಿದ್ರು, ಚೇಂಜ್ ಹಿಸ್ಟ್ರಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇಲ್ಲಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಏನೇನು ಚೇಂಜಸ್ ಆಗಿತ್ತು ಈ ಟೈಮ್ ಪೀರಿಯಡಲ್ಲಿ. ಸೊ ಇದು ತುಂಬ ಟೈಮಲ್ಲಿಂದ ಆ್ಯಕ್ಟಿವ್ ಇಲ್ಲ, ಆಲ್ ಟೈಮ್ ಹಾಕೋತೀನಿ. ಓಕೆ, ಇದು ಬಿಕಾಸ್ ಇದು ತುಂಬ ಲಾಂಗ್ ಟೈಮಿಂದ ಇದಿದೆ. ಸೊ ಅಕೌಂಟ್ ಏನು ಚೇಂಜಸ್ ತೋರಿಸ್ತಿಲ್ಲ, ಯಾಕಂದರೆ ನಾನೇನು ವರ್ಕೇ ಮಾಡಿಲ್ಲ ಅಕೌಂಟಲ್ಲಿ. ಓಕೆ, ಸೊ ಇದು ಕ್ಯಾಂಪೇನ್ ಆಯಿತು. ಇನ್ನೊಂದು ಬಂದು ಗೋಲ್ಸಲ್ಲಿ ನಿಮಗೆ ಏನು ಬರುತ್ತೆ, ಕನ್ವರ್ಷನ್ಸ್ ಅಂತ ಮೇಯ್ನ್. ಸೊ
ಗೋಲ್ ಅಂದರೆ ಏನು, ನಾವು ಏನು ಸಾಧಿಸ್ಬೇಕಂತಿದ್ದೀವಿ ಅಂತ. ಓಕೆ, ಇದರಲ್ಲಿ ನಿಮಗೆ ಕನ್ವರ್ಷನ್ಸ್ ಬಗ್ಗೆ ಬರುತ್ತೆ. ಸೊ ಕನ್ವರ್ಷನ್ ಹೆಂಗೆ ಸೆಟಪ್ ಮಾಡೋದು ನಾನು ಇದಕ್ಕೆ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ, ಡೆಡಿಕೇಟೆಡ್ ವೀಡಿಯೋ. ಇದರಲ್ಲಿ ಬರೀ ನೀವು ನ್ಯಾವಿಗೇಷನ್ ಅಷ್ಟೇ ತಿಳ್ಕೊಬೇಕು. ಓಕೆ, ಸೊ ಇಲ್ಲಿ ಗೂಗಲ್ಸ್ ಅಂದರೆ ನಿಮಗೆ ಸಮ್ಮರಿ ಬರುತ್ತೆ, ಇಲ್ಲಿ ಕನ್ವರ್ಷನ್ ಕ್ರಿಯೇಟ್ ಮಾಡ್ಬೋದು. ಇದೆಲ್ಲ ನೀವು ತಲೆ ಕೆಡಿಸೋ, ದೀಸ್ ಆರ್ ಆಲ್ ವೆರಿ ಅಡ್ವಾನ್ಸ್ ಲೆವೆಲ್. ಓಕೆ, ನೆಕ್ಸ್ಟು ಟೂಲ್ಸಲ್ಲಿ ಏನು, ಪ್ಲ್ಯಾನಿಂಗಲ್ಲಿ ಕೀವರ್ಡ್ ಪ್ಲ್ಯಾನ್ ಬರುತ್ತೆ. ಕೀವರ್ಡ್ ಪ್ಲ್ಯಾನ್ ನೀವು ಭಾಳಷ್ಟು ಕೇಳಿರ್ಬೋದು, ಇದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಬರೋಂಥ ಇದರಲ್ಲಿ ನೀವು ಏನೋ ಕೀವರ್ಡ್ ರಿಸರ್ಚ್, ಕೀವರ್ಡ್ ವಾಲ್ಯೂಮ್ನ ಸರ್ಚ್ ಮಾಡ್ಬೋದು. ನೀವು ಎಷ್ಟೊಂದು ಶಾರ್ಕ್ ಟ್ಯಾಂಕಲ್ಲಿ ನೋಡಿರ್ತೀರ, ಎಷ್ಟೊಂದು ಜನ ಏನೋ ಈ ಕೀವರ್ಡ್ ವಾಲ್ಯೂಮ್ ಇಷ್ಟಿದೆ ಗೂಗಲ್ ಅಂದಾಗ ಇದರಲ್ಲಿ ಅವ್ರು ಕಂಡಿಡಿಯೋದು. ಇದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಇದೆಲ್ಲ ನೀವು ತುಂಬ ಅಡ್ವಾನ್ಸ್ ಲೆವೆಲ್ ಇದೆ, ಸದ್ಯಕ್ಕೆ ತಿಳ್ಕೊಳ್ಕೋಬೇಡಿ. ಬಟ್ ಬೇಸಿಕ್ ಲೆವೆಲ್ಲಿ ಕೀವರ್ಡ್ ಪ್ಲ್ಯಾನರ್ ಬಗ್ಗೆ. ಓಕೆ, ನೀವು ಕೀವರ್ಡ್ ಪ್ಲ್ಯಾನರ್ ಬೇಕಂದರೆ ಟೂಲ್ಸ್ಗೆ ಹೋಗಬೇಕು, ಅಲ್ಲಿ ನಿಮಗೆ ಕೀವರ್ಡ್ ಪ್ಲ್ಯಾನರ್ ಅಂತ ಸಿಗುತ್ತೆ. ನೆಕ್ಸ್ಟು ಬಿಲ್ಲಿಂಗಲ್ಲಿ ನೀವು ಅಮೌಂಟ್ನ ಕ್ರೆಡಿಟ್ ಮಾಡೋದು ಇಲ್ಲಿ ತೋರಿಸೋದು ನಿಮಗೆ. ಸೊ ಬಿಕಾಸ್ ನನ್ನ ಅಕೌಂಟ್ ಏನು ಕ್ರೆಡಿಟ್ ಮಾಡಿಲ್ಲ ಇದಕ್ಕೆ, ಬಿಕಾಸ್ ಇಟ್ಸ್ ಅ ಡಮ್ಮಿ ಅಕೌಂಟ್. ಸೊ ಈ ಥರ 0 ತೋರಿಸ್ತಿದೆ. ನೆಕ್ಸ್ಟು ಅಡ್ಮಿನ್. ಸೊ ನಾನು ನಿಮ್ಗೆ ಹೇಳಿದ್ನಲ್ವ ಅಕೌಂಟ್ ಆ್ಯಕ್ಸಸ್ ಹೆಂಗೆ ಕೊಡೋದು ಅಂತ, ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಅಡ್ಮಿನ್ಗೆ ಹೋಗಿ, ಓಕೆ, ಮೇಕ್ ಶ್ಯೂರ್ ಆ್ಯಕ್ಸಸ್ ಆ್ಯಂಡ್ ಸೆಕ್ಯೂರಿಟಿ. ಓಕೆ, ನಾನು ಕ್ಲೈಂಟು, ನಿಮಗೆ ಈ ಅಕೌಂಟ್ ಆ್ಯಕ್ಸಸ್ ಬೇಕಂದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಡ್ಯಾಶ್ಬೋರ್ಡ್ಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಇಮೇಲ್ ಅಡ್ರೆಸ್ ಹಾಕಬೇಕು. ಆ್ಯಂಡ್ ಯಾವಾಗ ಎಕ್ಸ್ಪೈರ್ ಆಗಬೇಕು ಅನ್ನೋದು ನೆವರ್ ಅಂದಾಗಿ ನಿಮ್ಮ ಏನು ಕಾಂಟ್ರಾಕ್ಟ್ ಅದನ್ನು ಹಾಕಿ, ಆಮೇಲೆ ಅಡ್ಮಿನ್ ಆ್ಯಕ್ಸಸ್ ಕೊಟ್ಟರೆ ನಿಮಗೆ ಕಂಪ್ಲೀಟ್ ಆ್ಯಕ್ಸಸ್ ಹೋಗಿ ಸೆಂಡ್ ಇನ್ವಿಟೇಷನ್ ಕೊಟ್ಟರೆ ನನಗೆ ಇನ್ವಿಟೇಷನ್ ಬರುತ್ತೆ ದ್ಯಾಟ್ ಯು ಹ್ಯಾವ್ ರಿಕ್ವೆಸ್ಟೆಡ್ ಫಾರ್ ಮೈ ಅಕೌಂಟ್. ಓಕೆ, ಸೊ ಆಗ ಯು ಕ್ಯಾನ್ ವರ್ಕ್ ಆನ್ ದಿಸ್ ಅಕೌಂಟ್. ಓಕೆ, ಸೊ ಇಷ್ಟೇ ನೀವು ಡ್ಯಾಶ್ಬೋರ್ಡ್ ತಿಳ್ಕೊಬೇಕಾಗಿರೋದು. ಓಕೆ, ಇದರಲ್ಲಿ ಏನು ಜಾಸ್ತಿ ಬ್ರಹ್ಮವಿದ್ಯೆ ಏನಿಲ್ಲ. ಓಕೆ, ಸೊ ನಾನು ಹೇಳ್ದಂಗೆ ಒಂದು ಸತಿ ಈ ವಿಡಿಯೋ ಇನ್ನೊಂದು ಸತಿ ನೋಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ಏನು UI UX ಕಾಣುತ್ತೆ ನಿಮಗೆ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಹೆಂಗೆ ಕಾಣುತ್ತೆ ಅಂತ. ಓಕೆ, ಈ ವಿಜುವಲಿ ಒಂದು ಸತಿ ನೋಡಿ ಹೆಂಗೆ ಕಾಣುತ್ತೆ. ನಮಗೆ ಡ್ಯಾಶ್ಬೋರ್ಡ್ ಕೇಳ್ತಾರೆ ಈಗ. ಓಕೆ, ಇಂಟರ್ವ್ಯೂ ಕೇಳ್ತಾರೆ, ನೀವು ಏನೋ ಕ್ಯಾಂಪೇನ್ಸ್ ಎಲ್ಲಿದೆ ತೋರಿಸಿ, ಕೀವರ್ಡ್ ಪ್ಲ್ಯಾನರ್ ಎಲ್ಲಿದೆ ತೋರಿಸಿ ಅಂದಾಗ ಯು ಶುಡ್ ನೋ ದ ನ್ಯಾವಿಗೇಷನ್. ಓಕೆ, ನಿಮಗೆ ಈ ಡ್ಯಾಶ್ಬೋರ್ಡ್ ಇಂಟ್ರಕ್ಷನ್ ಸಿಕ್ಕಿದೆ. ನೀವೀಗ ಏನು ಮಾಡೋಕೆ ಹೋಮ್ವರ್ಕ್ ಏನಂದರೆ, ಒಂದು ಪೆನ್ ಆ್ಯಂಡ್ ಪೇಪರ್ ತೊಗೊಳ್ಳಿ, ಗೂಗಲ್ ಆ್ಯಡ್ಸ್ ಡ್ಯಾಶ್ಬೋರ್ಡ್ನ ಡ್ರಾಯಿಂಗ್ ಮಾಡಿ ಹೆಂಗೆ ಕಾಣುತ್ತೆ. ಓಕೆ, ಈ ಗೂಗಲ್ ಆ್ಯಡ್ಸ್ ಲೆಫ್ಟಲ್ಲಿ ಗೂಗಲ್ ಆ್ಯಡ್ಸ್ ಲೋಗೋ ಬರುತ್ತೆ, ರೈಟ್ ಸೈಡಲ್ಲಿ ಅಕೌಂಟ್, ಅದ್ರ ಕೆಳಗಡೆ ಡೇಟ್. ಓಕೆ, ಸೊ ಇಲ್ಲಿ ಓವರ್ ವ್ಯೂಲಿ ಏನೇನು ಟ್ಯಾಬ್ಸ್ ಬರುತ್ತೆ, ಕೆಳಗಡೆ ಈ ಥರ ನಿಮ್ಗೆ ಏನೇನು ಕಾಣಿಸುತ್ತೆ, ಕೀವರ್ಡ್ಸ್ ಆಗಲಿ ಆ್ಯಡ್ಸ್ ಆಗಲಿ, ಸೊ ಏನೇನು ಕಾಣಿಸುತ್ತೆ ಅನ್ನೋದೆಲ್ಲ ನೀವು ಡ್ರಾಯಿಂಗ್ ಮಾಡಿ ಇಮ್ಯಾಜಿನೇಷನ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಒಂದೊಂದಾಗೆ ಎಕ್ಸ್ಪ್ಲೋರ್ ಮಾಡಿದ್ವಿ, ಒಂದೇ ದಿನದಲ್ಲಿ ಎಲ್ಲ ಕಲಿಯೋಕ್ಕಲ್ಲ. ಅಟ್ಲೀಸ್ಟ್ ಒಂದು 30 ಡೇಸಲ್ಲಿ 10 to 15 ಮಿನಿಟ್ಸ್ ಸುಮ್ಮನೆ ಡ್ಯಾಶ್ಬೋರ್ಡ್ ನೋಡಿ ಸಾಕು. ಏನು ಮಾಡ್ಬಿಡಿ, ಸುಮ್ಮನೆ ಡ್ಯಾಶ್ಬೋರ್ಡ್ ನೋಡಿ. ಓಕೆ, ಇವತ್ತು ನಾನು ಕ್ಯಾಂಪೇನ್ಸ್ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಯಾಂಪೇನ್ಸ್ ಬಂದರೆ ಈ ಥರ ಬರ್ತಾ ಡ್ಯಾಶ್ಬೋರ್ಡು. ಓಕೆ, ಈ ಥರ ಒಂದೊಂದಾಗೆ ಡಾಟ್ಸ್ನ ಕನೆಕ್ಟ್ ಮಾಡ್ತಾ ಹೋಗಿ. 30 ಡೇಸ್ ಆಮೇಲೆ ನೀವೇ ಹೇಳ್ತೀರಾ ಗೂಗಲ್ ಆ್ಯಡ್ಸ್ ಡ್ಯಾಶ್ಬೋರ್ಡ್ ಎಷ್ಟು ಈಸಿ ಅಲ್ವಾ ವಿಜುವಲೈಸ್ ಮಾಡೋಕ್ಕೆ ಅಂತ ಹೇಳ್ತೀರಾ. ಓಕೆ, ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಂದರೆ ತುಂಬ ಬೇಸಿಕ್ ಟು ಬೇಸಿಕ್. ಓಕೆ, ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಸೊ ಲಾಸ್ಟ್ ಮುಗಿಸೋಕ್ಕೆ ಮುಂಚೆ ನಾನು ಅಕಸ್ಮಾತ್ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದ್ಸತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಆ್ಯಂಡ್ ಪ್ಲೀಸ್, ಮೋಸ್ಟ್ ಇಂಪಾರ್ಟೆಂಟ್, ನನ್ನ ವಾಟ್ಸಪ್ ಚಾನಲ್, ಓಕೆ, ಕಮ್ಯುನಿಟಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಒಂದ್ಸತಿ ಅದನ್ನು ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿಯಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಡಿಜಿಟಲ್ ಮಾರ್ಕೆಟಿಂಗ್ ಅಪ್ಡೇಟ್ಸ್ ಬಗ್ಗೆ. ಹೀಗೆ ಚಾನಲ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ಮಾತನ್ನು 2 ಮಾತು ಮುಗಿಸಿ ನಾನು ಈ ಚಾನಲ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಸಿ ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.